ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಇವತ್ತಿನ ದಿನ SSLC ವಿದ್ಯಾರ್ಥಿಗಳಿಗೆ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು, ಕೋಆರ್ಡಿನೇಟ್ ಜಾಮೆಟ್ರಿನಲ್ಲಿ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು ಅಥವಾ 2 ಅಂಕಕ್ಕೂ ಕೂಡ ಬರೋ ಸಾಧ್ಯತೆಗಳಿರ್ತವೆ. ಏರಿಯಾಸ್ ಆಫ್ ಟ್ರಯಾಂಗಲ್ಸಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳು ಹೇಗೆ ಬರ್ತವೆ, ಅವುಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮಾಡೆಲ್ ಪ್ರಶ್ನೆಗಳು, ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೊಂದಿಗೆ ಇವತ್ತಿನ ದಿನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ನೋಡಿ, ಇಲ್ಲಿ ಪ್ರಶ್ನೆ ಹೇಳುತ್ತೆ, ಒಂದೇ ಪ್ರಶ್ನೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ABC whose coordinates are A of 4, -6, B of 3, -2 and C of 5, 2. Then find the length of the median AD ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಟ್ರಯಾಂಗಲ್ ಕಾಣಿಸ್ತಾ ಇದೆ. ಟ್ರಯಾಂಗಲ್ನಲ್ಲಿ ABC ಅನ್ನೋ 3 ವರ್ಟಿಸಸ್ ಅನ್ನು ಹೊಂದಿರತಕ್ಕಂಥದ್ದು, AD ಅನ್ನೋದು ಒಂದು ಮೀಡಿಯನ್. ಹಾಗಾದರೆ ಈ ಒಂದು ಟ್ರಯಾಂಗಲ್ ABCಯ ಏರಿಯಾ ಎಷ್ಟು, ಜೊತೆಗೆ ADಯ ಲೆಂತ್, ಮೀಡಿಯನ್ನಿನ ಲೆಂತ್ ಎಷ್ಟು ಅಂತ ಅವರು ಪ್ರಶ್ನೆ ಮಾಡಿರೋದು. ಸೊ ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಕೊಟ್ಟಿರುವ 3 ವರ್ಟಿಸಸ್ನ ಪಾಯಿಂಟನ್ನು X1, Y1, X2, Y2, X3, Y3 ಅಂತ ಕನ್ಸಿಡರ್ ಮಾಡಿ, ಆ A ಪಾಯಿಂಟ್ ಬಂದುಬಿಟ್ಟು 4, -6, B ಪಾಯಿಂಟ್ ಬಂದುಬಿಟ್ಟು 3, -2, C ಪಾಯಿಂಟ್ ಬಂದುಬಿಟ್ಟು 5, 2. ಇದನ್ನು X1, Y1, X2, Y2, X3, Y3 ತಗೊಂಡು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿದಾಗ ನಿಮಗೆ ಏರಿಯಾ ಆಫ್ ಟ್ರಯಾಂಗಲ್ ಸಿಗುತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹೇಳುತ್ತೆ, ½ × X1 × Y2 - Y3 + X2 × Y3 - Y1 + X3 × Y1 - Y2. ಇದು ಫಾರ್ಮುಲಾ. ಈ ಫಾರ್ಮುಲಾಗೆ ಸಂಬಂಧಪಟ್ಟಾಗೆ ವ್ಯಾಲ್ಯೂಸನ್ನು ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1/2 × X1 ಅಂತ ಹೇಳಿದರೆ ಏನು, ಆ್ಯಕ್ಚುಲಿ 4, ಓಕೆನಾ, ಇಂಟು Y2 ಅಂತ ಹೇಳಿದರೆ ಏನು, -2, ಮೈನಸ್ Y3 ಅಂತ ಹೇಳಿದರೆ 2, ಪ್ಲಸ್ ಮತ್ತೆ X2 ಅಂತ ಹೇಳಿದರೆ 3 ಇಂಟು Y3 ಅಂತ ಹೇಳಿದರೆ 2 ಮೈನಸ್ Y1 ಅಂತ ಹೇಳಿದರೆ ಏನು, -6, ಪ್ಲಸ್ ಮತ್ತೆ X3 ಅಂತ ಹೇಳಿದರೆ ಆ್ಯಕ್ಚುಲಿ 5 ಅಂತ ತೊಗೊಂಡ್ರೆ, ನೆಕ್ಸ್ಟ್ Y1 ಅಂತ ಹೇಳಿದರೆ ಮತ್ತೆ -6 ಬರುತ್ತೆ. -6 ಮೈನಸ್ ಆಫ್ Y2 ಅಂತ ಹೇಳಿದ್ರೆ ಏನು ತೊಗೊಳ್ಬೋದು, ಮತ್ತೆ ಇಲ್ಲಿ -2, ಓಕೆನಾ. ಇದಾದ ನಂತರ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/2 × 4 × -4 ಪ್ಲಸ್ 3 × 2 -× +6 ಆಗುತ್ತೆ. ಹಾಗೆಯೇ ಪ್ಲಸ್ 5 × -6 -× +2 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 × -4 ಮಲ್ಟಿಪ್ಲೈ ಮಾಡಿದ್ರೆ ಆ್ಯಕ್ಚುಲಿ -16 ಬರುತ್ತೆ. 2 ಮತ್ತು 6 ಕೂಡಿದರೆ 8, 8 ಮತ್ತು 3 ಗುಣಾಕಾರ ಮಾಡಿದ್ರೆ 24. ಹಾಗೆಯೇ ಇಲ್ಲಿ 6ರಲ್ಲಿ 2 ಕಳೆದ್ರೆ -4 ಬರುತ್ತೆ. 4ಅನ್ನು 5ರಿಂದ ಗುಣಿಸಿದರೆ -20 ಬರುತ್ತೆ, ಓಕೆನಾ. ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೋದು, -16 -20 ಕೂಡಿದ್ರೆ -36 + 24 ಬರುತ್ತೆ. ಅವಾಗ ಏನು ಬರುತ್ತೆ ಉತ್ತರ, 1/2 × 24ರಲ್ಲಿ 36 ಕಳಿಬೇಕಾಗತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಿದರೆ ಉತ್ತರ ಏನು ಬರುತ್ತೆ ಆ್ಯಕ್ಚುಲಿ ನಿಮಗೆ ಅಂತ ಹೇಳಿದ್ರೆ 6 ಬರುತ್ತೆ, ಓಕೆನಾ. 12 ಬರುತ್ತೆ. ಈ 12ನ 2ರಿಂದ ಭಾಗಾಕಾರ ಮಾಡಿದರೆ 6, ಅಂದರೆ -6 ಸ್ಕ್ವೇರ್ ಯೂನಿಟ್ ಅಂತ ಹೇಳ್ಬೋದು ನಾವು, ಹೌದಾ. ಸ್ಕ್ವೇರ್ ಯೂನಿಟ್ ಆನ್ಸರ್ ಬರುತ್ತೆ. ಇದು ಏರಿಯಾ ಆಫ್ ಟ್ರಯಾಂಗಲ್. ದೆನ್ ಫೈಂಡ್ ದ ಲೆಂತ್ ಆಫ್ ದ ಮೀಡಿಯನ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ಮೀಡಿಯನ್ನಿನ ಲೆಂತ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಿಮಗೆ ಆ್ಯಕ್ಚುಲಿ BD ಎಷ್ಟಿರುತ್ತೋ CD ಕೂಡ ಅಷ್ಟೇ ಇರುತ್ತೆ. ಸೊ ಲೆಂತ್ ಕಂಡುಹಿಡಿಬೇಕಾಗಿರೋದ್ರಿಂದ ಇಲ್ಲಿ ನೀವೇನು ಮಾಡಬೇಕು ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗತ್ತೆ. ಸೊ D ಗೊತ್ತಿಲ್ಲ ನಿಮಗೆ ಪಾಯಿಂಟ್, ಅದನ್ನು X, Y ಅಂತ ಕನ್ಸಿಡರ್ ಮಾಡಿದ್ರೆ AD ನೀವು ಕಂಡುಹಿಡಿಬೇಕಲ್ವಾ. ಸೊ AD ಕಂಡುಹಿಡಿಬೇಕಾದಾಗ X, Y ಕಂಡುಹಿಡ್ಕೋಬೇಕು ಫಸ್ಟು. ಸೊ X, Y ಆ್ಯಕ್ಚುಲಿ ಏನು ಬರುತ್ತಪ್ಪ ಆನ್ಸರು ಅಂತಂದರೆ, ನೋಡಿ ಇಲ್ಲಿ AD = X, Y ಆ್ಯಕ್ಚುಲಿ ಏನು ಬರುತ್ತೆ ಇಲ್ಲಿ ಪಾಯಿಂಟ್ ಅನ್ನೋದನ್ನು ಫಸ್ಟು ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ ಕಂಡುಹಿಡ್ಕೋಬೇಕು. ಸೊ D ಪಾಯಿಂಟ್ ಬೇಕು ಅಂತ ಹೇಳಿದ್ರೆ D ಆಫ್ X, Y ಬೇಕು ಅಂತಂದಾಗ ಇದು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬೋದು ನಾವು. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದನ್ನು X1, Y1, ಇದನ್ನು X2, Y2 ಅಂತ ಕನ್ಸಿಡರ್ ಮಾಡಿದ್ರೆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ X1 + X2/2, Y1 + Y2/2 ಫಾರ್ಮುಲಾ. ಸೊ ಇದಕ್ಕೆ ಅಪ್ಲೈ ಮಾಡಿದಾಗ X1 ಅಂತ ಹೇಳಿದರೆ 3 + 5/2, -2 + 2/2, ಆಗ 5 3 8, 8/2, ಇಲ್ಲಿ ಏನು ತೊಗೊಳ್ಬೋದು ನೀವು ಅಂತ ಹೇಳಿದ್ರೆ 0/2, ಅಲ್ಲಿಗೆ ಏನು ಬರುತ್ತೆ 4, 0 ಬಂತು. ಪಾಯಿಂಟ್ ಇದು ಏನಾಯಿತು 4, 0, ಓಕೆನಾ. ಈಗ ನೀವು AD ಕಂಡುಹಿಡಿಬೋದು. ಸೊ ADನ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ರ ಕೆಳಗಡೆ ನೀವು ಬರೀಬೇಕಾಗತ್ತೆ. ಇದ್ರ ನಂತರದಲ್ಲಿ AD ಕಂಡುಹಿಡ್ಕೋಬೇಕು. ನೋಡಿ ಇಲ್ಲಿ AD ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, AD ಬೇಕು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಬೇಕು.
ಆಗ ನೀವು ಇದನ್ನು 4,0 ಇದನ್ನು x1 y1 ಅಂತ ತಗೋಬೇಕು, ಇದನ್ನು x2 y2 ಅಂತ ತಗೋಬೇಕು. ಆಗ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಂತ ತಗೊಳ್ತೀರಾ. ಸೊ ದಟ್ ಈಸ್ ಈಕ್ವಲ್ ಟು x2 ಅಂತ ಹೇಳಿದ್ರೆ 4 ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತ ಹೇಳಿದ್ರೆ 0 ಮೈನಸ್ ಆಫ್ ಮೈನಸ್ 6 ಹೋಲ್ ಸ್ಕ್ವೇರ್. ಆಗ 4 ಮೈನಸ್ 4 ಅಂದರೆ 0 ಸ್ಕ್ವೇರ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6ನ ಸ್ಕ್ವೇರ್ ಮಾಡಿದ್ರೆ 36 ಬರುತ್ತೆ. ಆಗ 0 ಪ್ಲಸ್ 36 ಮಾಡಿದರೆ 36 ಬರುತ್ತೆ. ಸೊ 36ನ ರೂಟ್ ಕಂಡುಹಿಡಿದ್ರೆ 6 ಯೂನಿಟ್ ಅಂತ ನಾವು ಹೇಳ್ಬೋದು. ಓಕೆನಾ? ಅಂದರೆ ಎ ಡಿಯ ಲೆಂತ್ ಆ್ಯಕ್ಚುಲಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಎ ಡಿನ ಲೆಂತು 6 ಯೂನಿಟ್ ಬರುತ್ತೆ. ಓಕೆನಾ? ಮೀಡಿಯನ್ಲಿನ ಲೆಂತ್ ಕೂಡ ನಾವು ಕಂಡುಹಿಡಿದ್ವಿ 6 ಯೂನಿಟ್ ಅಂತ ಸುಲಭವಾಗಿ ಹೇಳಬಹುದು. ಹಾಗೆ ಮತ್ತೊಂದು ಸೆಕೆಂಡ್ ಕ್ವಶನ್ ಹೇಳುತ್ತೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಪಾಯಿಂಟ್ಸ್ 7, -2, 5, 1, 3, k ಆರ್ ಕೋಲೀನಿಯರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಕೋಲೀನಿಯರ್ ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ 3 ಪಾಯಿಂಟ್ ಇದಾವಲ್ಲ, ಈ 3 ಪಾಯಿಂಟು ಒಂದೇ ಲೈನ್ ಮೇಲೆ ಬರ್ತವೆ ಅಂತ. ಸೊ ಈ 3 ಪಾಯಿಂಟ್ ಒಂದೇ ಲೈನ್ ಮೇಲೆ ಬರ್ತವೆ ಅಂತ ಅಂದಾಗ ಅದರ ಆಧಾರದ ಮೇಲೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಯಾವಾಗ 3 ಪಾಯಿಂಟ್ ಒಂದೇ ಲೈನ್ ಮೇಲೆ ಬರ್ತವೆ ಅಂದರೆ ಅದು ಸ್ಟ್ರೈಟ್ ಲೈನ್ ಆಗಿರಬೇಕು. ಅಂದರೆ ಅದು ಟ್ರಯಾಂಗಲ್ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಆಗ ಟ್ರಯಾಂಗಲ್ನ ಏರಿಯಾ ಆ್ಯಕ್ಚುಲಿ ಏನಾಗಿರುತ್ತೆ 0 ಇರುತ್ತೆ. ಈ ರೀತಿ ತಗೊಂಡು ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾದ ಮುಖಾಂತರ ಕೆನ ಬೆಲೆ ಕಂಡುಹಿಡಿಬೇಕಾಗತ್ತೆ. ಸೊ ಕೊಟ್ಟಿರೋ 3 ಪಾಯಿಂಟ್ಸನ್ನು 7, -2, 5, 1, 3, 4 ಅಂತ ತಗೊಂಡು ಒಂದು x1 y1 x2 y2 x3 y3 ಅಂತ ಕನ್ಸಿಡರ್ ಮಾಡಿ ಹಿಯರ್ ನೋಡಿ ಇಲ್ಲಿ ಏನು ಹೇಳ್ಬೋದು, ಇಫ್ ದ ಪಾಯಿಂಟ್ಸ್ ಆರ್ ಕೋಲೀನಿಯರ್ ದೆನ್ ದ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಫಾರ್ಮ್ಡ್ ಬೈ ದೋಸ್ ಪಾಯಿಂಟ್ಸ್. ಈ ಪಾಯಿಂಟ್ಸಿಂದ ರಚನೆ ಆಗಿರ್ತಕ್ಕಂಥ ಟ್ರಯಾಂಗಲ್ನ ಏರಿಯಾ ಯಾವುದು ಇರುತ್ತೆ ಅಂದರೆ 0ಗೆ ಈಕ್ವಲ್ ಆಗಿರುತ್ತೆ. ಇದರ ಆಧಾರದ ಮೇಲೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೋದು. ಆಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ½ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಳಿ. ಈಗ ನೀವು ಇದಕ್ಕೆ ಏನು ಮಾಡಬೇಕಾಗತ್ತೆ, ಆ ವ್ಯಾಲ್ಯೂಸನ್ನು ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗ್ರಿ. ಸೊ ವ್ಯಾಲ್ಯೂಸನ್ನು ಅಪ್ಲೈ ಮಾಡ್ತಾ ಹೋದರೆ ನೋಡಿ ಇಲ್ಲಿ 1/2 ಇಂಟು x1 ಅಂತ ಹೇಳಿದ್ರೆ ಏನು 7, y2 ಅಂತ ಹೇಳಿದ್ರೆ ಏನು 1 ಮೈನಸ್ y3 ಅಂತ ಹೇಳಿದರೆ k ಪ್ಲಸ್ ಮತ್ತೆ x2 ಅಂತ ಹೇಳಿದ್ರೆ 5, y3 ಅಂತ ಹೇಳಿದ್ರೆ k ಮೈನಸ್ ಆಫ್ y1 ಅಂತ ಹೇಳಿದ್ರೆ -2 ಪ್ಲಸ್ ಮತ್ತೆ x3 ಅಂತ ಹೇಳಿದ್ರೆ ಆ್ಯಕ್ಚುಲಿ 3 ಅಂತ ತಗೊಂಡ್ರೆ y1 ಅಂತ ಹೇಳಿದ್ರೆ ಇಲ್ಲಿದೆ -2 ಮೈನಸ್ y2 ಅಂತ ಹೇಳಿದ್ರೆ 1 ದಟ್ ಈಸ್ ಈಕ್ವಲ್ ಟು 0 ಅಂತ ನಾವು ತಗೊಳ್ಬೋದು. ಆಗ ಏನಾಗುತ್ತೆ ನೋಡಿ ಇಲ್ಲಿ 1/2 ಇಂಟು 7 ಇಂಟು 1 7 ಮೈನಸ್ 7k ಹಾಗೇನೆ ಪ್ಲಸ್ 5 ಇಂಟು ಕೆ 5k ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 2s 10. ಓಕೆನಾ? ಹಾಗೇನೆ ಪ್ಲಸ್ ನೋಡಿ ಮೈನಸ್ ಮೈನಸ್ 2 ಮೈನಸ್ ಇರೋದ್ರಿಂದ ಕೂಡ್ತೀರಾ 3 ಬರುತ್ತೆ, ಪ್ಲಸ್ ಇಂಟು ಮೈನಸ್ ಆ್ಯಕ್ಚುಲಿ ಮೈನಸ್ ಬರುತ್ತೆ 3 3s 9 ದಟ್ ಈಸ್ ಈಕ್ವಲ್ ಟು 0. ಈಗ 1/2ನ ಈಕ್ವಲಿಂದ ಆ ಕಡೆ ಕಳಿಸಿ. ಇಲ್ಲಿ ನೀವು 7 ಪ್ಲಸ್ 10 17 ಆಗುತ್ತೆ. 17ನಲ್ಲಿ -9 ಕಳೆದ್ರೆ 8 ಬರುತ್ತೆ. ಇಲ್ಲಿ 7ರಲ್ಲಿ 5ಅನ್ನು ಕಳೆದ್ರೆ 2 ಉಳ್ಕೊಳ್ಳುತ್ತೆ. ದಟ್ ಈಸ್ ಈಕ್ವಲ್ ಟು 0 ಇಂಟು 1/2 ಅಂತ ನೀವು ತಗೊಳ್ಬೋದು. ಆಗ -2k ಈಸ್ ಈಕ್ವಲ್ ಟು 0 ಇಂಟು ಎನಿಥಿಂಗ್ 0, 8 ಈ ಕಡೆ ಬಂದರೆ -8. ಆಗ -2k ಈಸ್ ಈಕ್ವಲ್ ಟು -8 ಅಂತ ತಗೊಳ್ಬೋದು. ಮೈನಸ್ ಮೈನಸ್ ಕ್ಯಾನ್ಸಲ್ 2 1s 2 4s. ಸೊ ದಟ್ ಕೆನ ಬೆಲೆ ಬಂತು ನಿಮಗೀಗ ಎಷ್ಟು ಬಂತು, k ಈಸ್ ಈಕ್ವಲ್ ಟು 4 ಅಂತ ಸುಲಭವಾಗಿ ಹೇಳಬಹುದು. ಓಕೆ, ಹಾಗೆ ಥರ್ಡ್ ಕ್ವಶನ್ ಇನ್ನೊಂದು ಹೇಳುತ್ತೆ, ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಹೂಸ್ ವರ್ಟಿಸಸ್ ಆರ್ a ಆಫ್ 1, -1, b ಆಫ್ 4, -4, 6 ಆ್ಯಂಡ್ ದೆನ್ c ಆಫ್ -3, 5 ಅಂತೇಳಿ. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 3 ಪಾಯಿಂಟ್ಸ್ ಇದ್ದಾವೆ. ಆ 3 ಪಾಯಿಂಟನ್ನು ಒಂದು x1 y1 ಅಂತ ತಗೊಳ್ಳಿ, ಇನ್ನೊಂದು x2 y2 ಅಂತ ತಗೊಳ್ಳಿ, ಆ ನಂತರ x3 y3 ಅಂತ ತಗೊಳ್ಳಿ. ಈಗ ನೀವು ಏರಿಯಾ ಆಫ್ ಟ್ರಯಾಂಗಲ್ ಕಂಡುಹಿಡಿಯೋಕ್ಕೆ ಕೇಳಿರೋದ್ರಿಂದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಹಾಕೊಳ್ಳ್ರಿ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ½ ಇಂಟು x1 ಇಂಟು y2 ಮೈನಸ್ y3 ಪ್ಲಸ್ x2 ಇಂಟು y3 ಮೈನಸ್ y1 ಪ್ಲಸ್ x3 ಇಂಟು y1 ಮೈನಸ್ y2 ಅಂತ ಫಾರ್ಮುಲಾ ಹಾಕ್ತೀರಾ. ಇದಾದ ನಂತರ x1 ಅಂದರೆ ಏನು ಆ್ಯಕ್ಚುಲಿ 1, y2 ಅಂತ ಹೇಳಿದ್ರೆ 6 ಮೈನಸ್ y3 ಅಂತ ಹೇಳಿದ್ರೆ -5 ಪ್ಲಸ್ ನೆಕ್ಸ್ಟ್ x2 ಅಂತ ಹೇಳಿದರೆ -4 ಇಂಟು y3 ಅಂದರೆ -5 ಮೈನಸ್ y1 ಅಂತ ಹೇಳಿದ್ರೆ -1 ಹಾಗೆಯೇ ಪ್ಲಸ್ x3 ಅಂತ ಹೇಳಿದ್ರೆ ಮತ್ತೆ -3. ಓಕೆ, -3 ಇಂಟು y1 ಅಂತ ಹೇಳಿದ್ರೆ ಎಷ್ಟು ಆ್ಯಕ್ಚುಲಿ -1, y2 ಅಂತ ಹೇಳಿದ್ರೆ 6. ಓಕೆನಾ? ಈಗ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಬೇಕಾಗತ್ತೆ. ಮೈನಸ್ ಇಂಟು ಮೈನಸ್
ಪ್ಲಸ್ ಆಗುತ್ತೆ. ಸೊ 6 ಮತ್ತು 5 ಕೂಡಿದರೆ 11 ಬರುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಸೊ 5ರಲ್ಲಿ 1 ಕಳೆದಾಗ ನಿಮಗೆ -4 ಬರುತ್ತೆ. ಹಾಗೆಯೇ ಪ್ಲಸ್ ಇಂಟು ಮೈನಸ್ -3, -1 -6 ಕೂಡಿದರೆ -7 ಬರುತ್ತೆ. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡೋದಾದರೆ 1/2 ಇಂಟು 1 ಇಂಟು 11 ಅಂತ ಹೇಳಿದ್ರೆ 11 ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 ಮೈನಸ್ ಇಂಟು ಮೈನಸ್ ಪ್ಲಸ್ 3 7 21. ಸೊ ಎಲ್ಲವಕ್ಕೂ ಪ್ಲಸ್ ಇರೋದ್ರಿಂದ ನೀವು ಕೂಡಿದಾಗ 11 16 21 ಕೂಡಿದರೆ ಆ್ಯಕ್ಚುಲಿ 48 ಬರುತ್ತೆ. ಈಗ ನೀವು 2ರಿಂದ 48 ಬಾಗಿಸಿದಾಗ 24 ಸ್ಕ್ವೇರ್ ಯೂನಿಟ್ ಅಂತ ನಾವು ಹೇಳ್ಬೋದು. ಓಕೆನಾ? ಎಷ್ಟು ಬರುತ್ತೆ? 24 ಸ್ಕ್ವೇರ್ ಯೂನಿಟ್. ದಿಸ್ ಈಸ್ ದ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಹಾಗೆ ಏರಿಯಾ ಆಫ್ ಟ್ರಯಾಂಗಲ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೊನೆ ಪ್ರಶ್ನೆಯನ್ನು ನೋಡ್ಬಿಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ಎ ಆಫ್ 2, -2, ಬಿ ಆಫ್ -4, 2, ಸಿ ಆಫ್ -7, ಕೆ ಆರ್ ಕೋಲೀನಿಯರ್ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಯಾವಾಗ ಅದು ಕೋಲೀನಿಯರ್ ಆಗಿರ್ತವೆ ಆವಾಗ ಟ್ರಯಾಂಗಲ್ನ ಏರಿಯಾ 0 ಇರುತ್ತೆ. ಅದ್ರ ಪ್ರಕಾರ ಕೊಟ್ಟಿರೋ ಪಾಯಿಂಟ್ಸನ್ನು x1 y1 x2 y2 x3 y3 ತಗೊಂಡು ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿ ಏರಿಯಾ ಆಫ್ ಟ್ರಯಾಂಗಲ್ನ ಫಾರ್ಮುಲಾ ಬರ್ಕೊಂಡು ದಟ್ ಈಸ್ ಈಕ್ವಲ್ ಟು 0 ಅಂತ ತಗೊಳ್ಬೇಕು. ಈಗ ವ್ಯಾಲ್ಯೂಸನ್ನು ಇಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ವ್ಯಾಲ್ಯೂಸನ್ನು ಅಪ್ಲೈ ಮಾಡಿದಾಗ ಏನು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ ನೋಡಿ, ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು x1 ಅಂದರೆ ಏನು? ಆ್ಯಕ್ಚುಲಿ 2, y2 ಅಂತ ಹೇಳಿದ್ರೆ 2 ಮೈನಸ್ y3 ಅಂತ ಹೇಳಿದರೆ ಕೆ ಪ್ಲಸ್ ನೆಕ್ಸ್ಟ್ x2 ಅಂತ ಹೇಳಿದ್ರೆ -4 ಇಂಟು y3 ಅಂತ ಹೇಳಿದ್ರೆ ಕೆ ಮೈನಸ್ y1 ಅಂತ ಹೇಳಿದ್ರೆ -2. ಆ ನಂತರ x3 ಅಂತ ಹೇಳಿದ್ರೆ -7 ಇಂಟು y1 ಅಂತ ಹೇಳಿದ್ರೆ ಏನೋ -2 ಇಂಟು y2 ಅಂತ ಹೇಳಿದ್ರೆ ಮತ್ತೆ -2 ದಟ್ ಈಸ್ ಈಕ್ವಲ್ ಟು 0. ಆಗ ಏನಾಗುತ್ತೆ? ಹಾಫ್ ಇಂಟು 2 2s 4 ಮೈನಸ್ 2k ಪ್ಲಸ್ ಇಂಟು ಮೈನಸ್ -4 ಇಂಟು ಕೆ 4k. ಆ ನಂತರದಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆವಾಗ ಪ್ಲಸ್ ಇಂಟು ಮೈನಸ್ ತೊಗೊಳ್ಬೇಕು. 4 2s 8 ಬರುತ್ತೆ. ಓಕೆನಾ? 4 2s 8 ಪ್ಲಸ್ ಇಂಟು -2 ಕೂಡಿದ್ರೆ -4. ಸೊ -4 ಇಂಟು -7 ಮಲ್ಟಿಪ್ಲೈ ಮಾಡಿದ್ರೆ -28 ದಟ್ ಈಸ್ ಈಕ್ವಲ್ ಟು 0. ಈಗ 1/2 ಇಂಟು ಇಲ್ಲಿ 4 8 28 ಕೂಡಿದ್ರೆ ಆ್ಯಕ್ಚುಲಿ ಎಷ್ಟು ಬರುತ್ತೆ? 36 ಬರುತ್ತೆ. 36ರಲ್ಲಿ 4 ಕಳೆದ್ರೆ ಓಕೆನಾ? 36ರಲ್ಲಿ 4 ಕಳಿಬೇಕಾಗತ್ತೆ. ಸೊ 36ರಲ್ಲಿ ಇದಕ್ಕೆ ಆ್ಯಕ್ಚುಲಿ ಪ್ಲಸ್ ಬರುತ್ತೆ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ಸು. ಸೊ 28ರಲ್ಲಿ 8 ಕಳೆದ್ರೆ 20, 20ಕ್ಕೆ 4 ಕೂಡಿದ್ರೆ 24. 2ಕ್ಕೂ ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಿದರೆ -6k ಈಸ್ ಈಕ್ವಲ್ ಟು 0. ಆಗ ನೀವು 1/2ನ ಈಕ್ವಲಿಂದ ಆ ಕಡೆ ಕಳಿಸಿದರೆ 24 - 6k ಈಸ್ ಈಕ್ವಲ್ ಟು 0 ಇಂಟು 1/2 ಆಗುತ್ತೆ. ಸೊ ನೀವು -6k ಇಲ್ಲೇ ಇಟ್ಕೊಂಡು 0 ಇಂಟು ಎನಿಥಿಂಗ್ ಇಸ್ 0, 24 ಈ ಕಡೆ ಬಂದರೆ -24. ಆಗ ಕೆ ಈಸ್ ಈಕ್ವಲ್ ಟು ಏನು ಬರೀಬೋದು ಅಂದರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 6ರಿಂದ 24 ಬಾಗಿಸಿದ್ರೆ 4 ಬರುತ್ತೆ. ಸೊ ಕೆನ ಬೆಲೆ ಬಂದುಬಿಟ್ಟು ಎಷ್ಟು ಬಂತು? 4. ದಿಸ್ ಈಸ್ ದ ಆನ್ಸರ್. ಓಕೆನಾ? ಸೊ ಸುಮಾರು 4 ಪ್ರಶ್ನೆಗಳು ಏರಿಯಾ ಆಫ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಾಗೆ ಕೋಆರ್ಡಿನೇಟ್ ಜಾಮಿಟ್ರಿನಲ್ಲಿ 2 ಅಥವಾ 3 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳು ಹೇಗೆ ಬರ್ತವೆ, ಅವುಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬೇರೊಂದು ಪ್ರಶ್ನೆಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.